ನಮಸ್ಕಾರ. ಇವತ್ತು ಹುಬ್ಬಳ್ಳಿನಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಜೊತೆಗೆ ಒಂದು ಪೂರ್ವಭಾವಿ ಸಭೆ ನಡೆಸಿದ್ವಿ. ಇದು ಯಾವುದು ಸಂಬಂಧ ಅಂದರೆ, ಈಗಾಗಲೇ ನಾವು ನಮ್ಮ ಅವಳಿ ನಗರವನ್ನು ಮಾದಕ ವಸ್ತುಗಳ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಚಟುವಟಿಕೆಗಳನ್ನು ಪೊಲೀಸ್ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಎಕ್ಸೈಸ್ ಇಲಾಖೆಯವರು ಜಿಲ್ಲಾಡಳಿತ ವತಿಯಿಂದ ಮಾಡ್ತಾ ಇದ್ದೀವಿ. ಈಗ ತಾವು ಕಳೆದ 1-2 ತಿಂಗಳಿಂದಲೇ ನೋಡ್ತಾ ಇದ್ದೀವಿ, ಈ ಒಂದು ಮಾದಕ ವಸ್ತುಗಳನ್ನು ತಡೆ ಕಟ್ಟಬೇಕು, ಅದರ ಬಗ್ಗೆನ ಹೆಚ್ಚಿನ ಅವೇರ್ನೆಸ್ಸನ್ನು ಜನಸಾಮಾನ್ಯರಿಗೆ ಮೂಡಿಸಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಪ್ರತಿ ತಿಂಗಳು ಕೂಡ ನಾವು ಎನ್ಕಾರ್ಡ್ ಅಂತ ಒಂದು ಮೀಟಿಂಗ್ ಇರ್ತದೆ, ಕೋಆರ್ಡಿನೇಷನ್ ಮೀಟಿಂಗ್ ಇರ್ತದೆ. ಈ ಥರ ಮಾದಕ ವಸ್ತುಗಳನ್ನು, ಡ್ರಗ್ ಅವೇರ್ನೆಸ್ ಬಗ್ಗೆ ವಿವಿಧ ಸಂಘ ಸಂಸ್ಥೆಗಳು, ಶಿಕ್ಷಣ ಇಲಾಖೆಗಳು ಮತ್ತು ವಿವಿಧ ಇಲಾಖೆಗಳು ಸೇರಿದಂತೆ ಒಂದು ಕೋಆರ್ಡಿನೇಷನ್ ಮೀಟಿಂಗನ್ನು ಕೂಡ ಪ್ರತಿ ತಿಂಗಳು ಕೂಡ ನಾವು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ ಜನಸಾಮಾನ್ಯರಿಗೆ ಒಂದು ರೆಗ್ಯುಲೇಟರಿ ಮೋಡಲ್ಲಿ ಈಗ ಪೊಲೀಸ್ ಇಲಾಖೆಯವರು ತುಂಬ ಇದನ್ನು ಗಂಭೀರವಾಗಿ ತಗೊಂಡು ಈ ಒಂದು ಡ್ರಗ್ಗನ್ನು ನಾವು ಯಾವ ರೀತಿಯಲ್ಲಿಯೂ ಟಾಲರೇಟ್ ಮಾಡೋಕ್ಕಾಗಲ್ಲ ಅಂತ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇರುವುದು ಈಗಾಗಲೇ ಸಾರ್ವಜನಿಕರು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀರಿ. ಈಗ ಅದ್ರ ಜೊತೆಗೆ ನಾವು ಸ್ಟೂಡೆಂಟ್ಸ್ಗಳಿಗೆ ಎಸ್ಪೆಷಲಿ ಹಾಗೂ ಪಬ್ಲಿಕ್ಕಿಗೆ ಕೂಡ ಒಂದು ಡ್ರಗ್ ಅವೇರ್ನೆಸ್ ಕೊಡಬೇಕು. ಅದನ್ನು ಬೃಹತ್ ಮಟ್ಟದಲ್ಲಿ ಅದನ್ನು ಮಾಡಿದರೆ ಎಲ್ಲರ ಗಮನವನ್ನು ಸೆಳೆಯೋದು ಮೂಲಕ ಇದರದ ಏನು ಬಾಧಕಗಳು ಇದ್ದಾವೆ, ಇದನ್ನು ತಡೆಗಟ್ಟುವುದು ಹೇಗೆ, ಇದರದ ಅವೇರ್ನೆಸ್ ಯಾವ ಮಟ್ಟಕ್ಕೆ ನಾವು ರೀಚ್ ಮಾಡಿಸಬೇಕು ಈಗಿನ ಯುವಕರು ಯುವತಿಯರ ಹತ್ರ ಅಂತ ಒಂದು ನಿಟ್ಟಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿನಲ್ಲಿ ಮಾಡೋದಕ್ಕೆ. ಆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಕಂದಾಯ ಇಲಾಖೆ, ಎಕ್ಸೈಸ್ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಅಧಿಕಾರಿಗಳ ಜೊತೆಗೆ ಫಸ್ಟ್ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದೀವಿ. ತಮಗೆ ಕೂಡ ಗೊತ್ತಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದನ್ನು ಡ್ರಗ್ಸಿನ ಬಗ್ಗೆ ತುಂಬ ಗಂಭೀರವಾಗಿ ತೆಗೆದುಕೊಂಡು ಯಾವುದೇ ಒಂದು ಡ್ರಗ್ ವಿಚಾರದಲ್ಲಿ ನಾವು ಟಾಲರೇಟ್ ಮಾಡೋಂಗಿಲ್ಲ ಅಂತ ರೀತಿಯಲ್ಲಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಲವಾರು ಸಭೆಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ನಡೀತಾ ಇದೆ. ಸೊ ಅದನ್ನು ಕೂಡ ಜಿಲ್ಲಾಡಳಿತ ಧಾರವಾಡ ಇದನ್ನು ಗಂಭೀರವಾಗಿ ತಗೊಂಡು ಇವತ್ತು ಸತತವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಥರ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ, ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ. ಬಟ್ ಇದು ಸಾರ್ವಜನಿಕವಾಗಿ ಬೃಹತ್ ಮಟ್ಟದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡಂತೆ ಹಾಗೂ ಸಾರ್ವಜನಿಕರನ್ನು ಒಳಗೊಂಡಂತೆ ಎಲ್ಲ ಇಲಾಖೆ ಒಳಗೊಂಡಂತೆ ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಯೋಗದೊಂದಿಗೆ ನಾವು ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಈಗ ಸನ್ಮಾನ್ಯ ಉಸ್ತುವಾರಿ ಸಚಿವರ ಜೊತೆಗೆ ಕೂಡ ಇದರ ಬಗ್ಗೆ ಚರ್ಚಿಸಲಾಗಿ ಒಂದು ದಿನಾಂಕ ಹಾಗೂ ಸ್ಥಳವನ್ನು ಕೂಡ ನಿಗದಿಪಡಿಸಿ ಒಂದು ಪ್ರೋಗ್ರಾಮನ್ನು ಕೂಡ ನಾವು ರೆಡಿ ಮಾಡಿದ ನಂತರ ತಮಗೆ ಕೂಡ ಇದರ ಬಗ್ಗೆ ತಿಳಿಸ್ತೀವಿ. ಇಂದಿರಾ ಕ್ಯಾಂಟೀನ್ ವಿಚಾರ ಸಾಕಷ್ಟು ವಿವಾದ ಉಂಟು ಮಾಡಿತ್ತು ಹುಬ್ಬಳ್ಳಿಯಲ್ಲಿ. ಈಗ ಅದನ್ನು ಶಿಫ್ಟ್ ಮಾಡಿದ್ದಾರೆ, ಸ್ಥಳಾಂತರ ಮಾಡಿದ್ದಾರೆ. ನಮ್ಮ ಗಮನಕ್ಕಿದೆಯಾ? ಮಂಟೂ ರಸ್ತೆಯಲ್ಲಿ ಸ್ಮಶಾನ ಜಾಗದಲ್ಲಿ ಕರೆಕ್ಟ್ ಇದೆ. ಸೊ ಹಿಂದೆ ಅದು ಇಂದಿರಾ ಕ್ಯಾಂಟೀನ್ ಎಂಬುದು ಸಾರ್ವಜನಿಕರಿಗೆ, ಬಡವರಿಗೆ ಅವ್ರಿಗೆ ಊಟ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅದನ್ನು ಮಾಡಿದ್ದಾರೆ. ಬಟ್ ಕೆಲವೊಂದು ಸಾರ್ವಜನಿಕ ಅಬ್ಜೆಕ್ಷನ್ ಬಂದ ಮೇಲೆ ಅದು ನಗರಸಭೆಯವರು ಅದನ್ನು ತಗೊಂಡು ಅದನ್ನು ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇದು ಮಾಡಿದ್ದಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಇದನ್ನು ಜನರಿಗೆ ಒಳ್ಳೆಯದಾಗಬೇಕು, ಅನುಕೂಲ ಆಗಬೇಕು, ಯಾವುದು ಜಾಸ್ತಿ ಫುಟ್ಫಾಲ್ ಇದೆ ಅಲ್ಲಿಗೆ ಇದನ್ನು ಮಾಡಬೇಕು ಅಂತ ಸೊ ಅವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಸಕ್ರಿಯವಾಗಿ ಆಗುವ ರೀತಿಯಲ್ಲಿ ಜಿಲ್ಲಾಡಳಿತ ಅದನ್ನು ಪರಿಶೀಲನೆಯೂ ಮಾಡ್ತದೆ, ಅವರಿಗೆ ಬೇಕಾಗಿರುವ ಸಹಕಾರವನ್ನು ನೀಡುತ್ತದೆ. ಈಗ ಅವರು ಸ್ಟೆಪ್ಸ್ ತೊಗೊಂಡಿದ್ದಾರೆ. ಸೊ ಜನರಿಂದ ನೋಡಿ, ಯಾವುದೋ ಒಂದು ವಿಷಯ ಮಾಡುವಾಗ ಯಾರನ್ನ ಅಬ್ಜೆಕ್ಷನ್ ಬಂದರೆ ಅದನ್ನು ಪಾಸಿಟಿವ್ ಆಗಿ ಅದನ್ನು ತೊಗೊಂಡು ನೆಕ್ಸ್ಟ್ ಕ್ರಮ ಕೈಗೊಂಡಿದ್ದಾರೆ. ಸೊ ಅದನ್ನು ಮುಂದಕ್ಕೆ ನೋಡಿ. ಮೊನ್ನೆ ಶಾಂತಿ ಸಭೆಯಲ್ಲಿ ಕುರಾನ್ ಪಠನೆ ಮಾಡಿದ್ದೊಂದು ವಿಡಿಯೋ ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆಯಿತು. ನಾವು ಎಲ್ಲರೂ ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಅಂತ ಒಂದು ಅಭಿನಂದನಾ ಕಾರ್ಯಕ್ರಮಗಳಿತ್ತು. ಸೊ ಅವತ್ತು ಜನರಿಗೆ ಒಂದು ಇದರ ಬಗ್ಗೆ ಇನ್ನೂ ಮುಂದಿನ ದಿವಸಗಳಲ್ಲಿ ನಾವು ಅವಳಿ ನಗರ ಶಾಂತಿಯುತವಾಗಿ ಇರಬೇಕು, ಸೌಹಾರ್ದತೆಯಿಂದ ಇರಬೇಕು ಎಂಬುದನ್ನು ನಾವು ಮತ್ತು ಅಲ್ಲಿ ಸರ್ವಧರ್ಮ ಗುರುಗಳು ಕೂಡ ಬಂದಿದ್ದರು ಮತ್ತು ಪೊಲೀಸ್ ಕಮಿಷನರ್ ಇದ್ದರು. ಅವರಿಗೆ ಒಂದು ಒಳ್ಳೆಯ ಒಂದು ವಿಷಯವನ್ನು ನಾವು ಅವ್ರಿಗೆ ತಿಳಿಸಿದ್ದು ಅಷ್ಟೇ. ಇನ್ಸಿಡೆಂಟ್ ಆಗಿದೆ ಮೇಡಮ್, ಆಗಿ ಇಷ್ಟು ದಿವಸ ಆದರೂ ಈಗ ಕೇವಲ ಪುರಾಣ ಮಾತ್ರ ಹೇಳಿಲ್ಲ, ಭಗವದ್ಗೀತೆಯನ್ನು ಕೂಡ ಹೇಳಿದ್ದೀವಿ. ಹೌದೌದು. ಸರ್ವಧರ್ಮ ಗುರುಗಳು ಅಲ್ಲಿ ಬಂದಿದ್ದಾರೆ. ಸರ್ವಧರ್ಮದಲ್ಲಿನೂ ಆಗಿರುವ ವಿಷಯಗಳ ಕುರಿತು ಒಳ್ಳೆಯ ವಿಷಯಗಳು ಯಾವುದೆಂಬುದು ಜನಕ್ಕೆ ತಿಳಿಸಿದ್ದೀವಿ. ಒಬ್ಬ ಗಣೇಶನ ಇಟ್ಟಿದ್ದಕ್ಕೆ ಒಬ್ಬರನ್ನ ನೋಟಿಸ್ ಕೊಟ್ಟಿದ್ದಾರೆ. ಅದು ತಮ್ಮ ಗಮನಕ್ಕೆ ಬಂದಿದೆ. ಸಿಬ್ಬಂದಿಗೆ ಗಣೇಶ ಚತುರ್ಥಿ ನನ್ನ ಗಮನದಲ್ಲಿ ಇಲ್ಲ, ಇದು ಏನಂತ ನಾನು ವಿಚಾರಣೆ. ಆ ನೋಟಿಸಲ್ಲೂ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ, ಗಣೇಶ ಇಟ್ಟರೆ ಕೋಮು ಗಲಭೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ಮೇಡಮ್ ಅವರು. ಇಲ್ಲ, ತಾವು ಹೇಳಿದ ಮೇಲೆ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ, ನಾನು ಪರಿಶೀಲನೆ ಮಾಡಿದ್ದೀನಿ. ಓಕೆ.